ಶಿರಾ ತಾಲೂಕಿನ ಮದಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ವೈ ಕುಮಾರ್, ಉಪಾಧ್ಯಕ್ಷರಾಗಿ ಈರಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಚುನಾವಣಾಧಿಕಾರಿಯಾಗಿ ಸಿಡಿಒ ಶ್ರೀನಿವಾಸ್ ಕರ್ತವ್ಯ ನಿರ್ವಹಿಸಿದರು. ಈ ವೇಳೆ ಮುಖಂಡರಾದ ಮದಲೂರು ನರಸಿಂಹಮೂರ್ತಿ, ವಕೀಲ ರಾಜು, ಮೇಲ್ವಿಚಾರಕ ಎಚ್ಎಂ ಜನಾರ್ದನ, ಮುಖಂಡರಾದ ಪಿಎಚ್ ಗುಂಡಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಂದ್ರಣ್ಣ, ಎಚ್ಆರ್ ಉಮೇಶ್, ಎಚ್ ಗೋವಿಂದಪ್ಪ, ದೇವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೊಸೈಟಿನ ಉತ್ತುಂಗಕ್ಕೆ ಸ್ಥಾನಕ್ಕೆ ತಗೊಂಡು ಹೋಗಕ್ಕಾಗ್ಲಿ, ಬಿಲ್ಡಿಂಗ್ ಕಟ್ಟೋದಕ್ಕಾಗ್ಲಿ, ಮತ್ತೆ ರೈತರಿಗೆ ಸಾಲ ಇಲ್ದರಿಗೆ ಸಾಲ ಕೊಡಕ್ಕಾಗ್ಲಿ, ಎಲ್ಲ ಪ್ರಮುಖ ಕೆಲಸಗಳಿಗೆ ನಮ್ಮ 12 ಜನ ಡೈರೆಕ್ಟರ್ಗಳು ಏನಿದ್ದೀರಾ, ಮತ್ತೆ ಜನಗಳ ಒಂದು ಸಹಕಾರನೂ ಬೇಕಾಗುತ್ತೆ. ಇದಕ್ಕೆ ಬಿಲ್ಡಿಂಗ್ ಕಟ್ಟೋದ್ರಾಗೆ ನಾಯಕರುಗಳ ಮುಖಂಡರುಗಳದು ಮತ್ತೆ ನಮ್ಮ ಈ ಸಹಕಾರಿ ಸಂಘದ ಏನು ರಾಜಣ್ಣರು ಏನಿದ್ದಾರೆ, ರಾಜಣ್ಣರು ಇರ್ಬೋದು, ನಮ್ಮ ಜಯಚಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಈ ಮದಲೂರು ಸೆಂಟರ್ ನಲ್ಲಿ ಒಂದು ನಮ್ಮದೇ ಆದಂತ ಒಂದು ಬಿಲ್ಡಿಂಗ್ ಕಾಂಪ್ಲೆಕ್ಸ್ ತರ ಕಟ್ಟಿ ಇನ್ನು ಕೆಲವೇ ದಿನದಲ್ಲಿ ಅದು ಕೆಲಸ ಪ್ರಾರಂಭ ಮಾಡಕ್ಕೆ ಎಲ್ಲರೂ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಿ ಹೆಚ್ಚಿನದಾಗಿ ಜನಾರ್ದನ್ ಸಾರು ಮತ್ತೆ ನಮ್ಮ ಸೆಕ್ರೆಟರಿ ಸೀನಪ್ಪ ಅವರು ಇವರೆಲ್ಲರೂ ಇದಕ್ಕೆ ಜಾಸ್ತಿ ಒತ್ತಾಸೆಯಿಂದ ಕೆಲಸ ಮಾಡ್ಬೇಕು. ನಮ್ಮ ಸೆಕ್ರೆಟರಿ ರಾಜಣ್ಣವರಾಗ್ಲಿ, ಎಲ್ಲರಾಗ್ಲಿ, ಸಿಬ್ಬಂದಿ ವರ್ಗ ಎಲ್ಲ ಪ್ರತಿಯೊಬ್ರು ನಮ್ಗೆ ಸಹಕಾರ ಕೊಡಿ. ನಾವು ನಮ್ಮ ಕೈಲಾದಷ್ಟು ಏನ್ ಬೇಕೋ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ನಮ್ಮ ಕೈಲೇ ಆಗ ಕೆಪಾಸಿಟಿಗೆ ತಕ್ಕನಾಗ ಮಾಡೋಣ. ಮತ್ತೆ ಈ ಎಲ್ಲಾ ಸಹಕಾರ ಸಂಘದಲ್ಲಿ ಏನಾದ್ರೂ ಒಂದು ರೈತರಿಗೆ ಬೇಕು ಅಂದ್ರೆ ನಮ್ಮ ಮದಲೂರು ಸೊಸೈಟಿಗೆ ಹೋದ್ರೆ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ತರಕ್ಕೆ ಆದಷ್ಟು ಕಷ್ಟಪಟ್ಟು ಶ್ರಮಿಸೋಣ. ಗುರಿ ಮುಟ್ಟೋದು ಬಿಡೋದು ಭಗವಂತನ ಇಚ್ಛೆ. ಇಷ್ಟೊಂದು ಹೇಳ್ತಾ ಇಲ್ಲಿ ಬಂದಿರತಕ್ಕಂತ ಡೈರೆಕ್ಟರ್ಗಳು ಇರ್ಬೋದು, ಮತ್ತೆ ನಮ್ಮ ಬೆಂಬಲಿಗರು ಇರ್ಬೋದು, ಇವರೆಲ್ಲರಿಗೂ ನಾನು ಕೈ ಜೋಡಿಸಿ ನಾನು ನಮಸ್ಕಾರ ತಿಳಿಸ್ತೀನಿ. ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು. ಸಾಲ ಸೌಲಭ್ಯ ಕೊಡಿಸೋದ್ರ ಮೂಲಕ ಮತ್ತೆ ಸೊಸೈಟಿಯನ್ನ ಉತ್ತುಂಗಕ್ಕೆ ಏರ್ಸೋದಕ್ಕೆ ಭಗವಂತ ಅವ್ರಿಗೆ ಶಕ್ತಿಯನ್ನ ನೀಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಡ್ತಾನೆ. ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಶರಣ. ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತೇನು ನಮ್ಮ ಅಣ್ಣನಾದ ಎಸ್ ವೈ ಕುಮಾರ್ ಅವರು ಮದಲೂರು VSSN ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಸಹಾಯ ಮಾಡಿದಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ, ಕೃತಜ್ಞತೆಗಳು. ಜೊತೆಗೆ ಯಶೋಧಣ್ಣರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಕದ ತಿಮ್ಸಾಗರ ಈರಾಜ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಏನ್ ನಮ್ಗೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ಏನು 13 ಜನ ಡೈರೆಕ್ಟ್ ಇದ್ದಾರೋ ಎಲ್ಲರೂ ಕೂಡ ಸೇರಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ರೀತಿ 5 ವರ್ಷ ಯಾವುದೇ ಒಂದು ಗೊಂದಲ ಬರದಂಗೆ ಎಲ್ಲರೂ ನೀಟಾಗಿ ನಡ್ಕೊಂಡು ಹೋಗಿ ಒಂದು ಬಿಲ್ಡಿಂಗು ನಮ್ಮ ಸೊಸೈಟಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಎಲ್ಲರೂ ಸಹಕಾರಿ ಆಗ್ಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ.